ನನ್ನ ಪ್ರೀತಿಯ ಕರೋನಾ ಜನತೆಗೆ ಶ್ರೀಧರ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಡಿಗೆ ನಿಮ್ಮೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿನ್ನ ಇವತ್ತು ಕರ್ಕೊಂಬಂದಿರೋ ಈ ಜಾಗ ಮಾಯಾನಗರಿ. ಪ್ರತಿದಿನ 24 ಗಂಟೆ ಓಡ್ತಾ ಇರುತ್ತೆ. ಈ ಸಿಟಿ ನಿಲ್ಲದೇ ಇಲ್ಲ. ಆ ಕಾರಣಕ್ಕೆ ಇದಕ್ಕೆ ಮಾಯಾನಗರಿ ಅಂತ ಕೇಳ್ತಾರೆ. ಯಾವುದು? ಬಾಂಬೆ. ಆಗಿನ ಬಾಂಬೆ, ಈಗಿನ ಮುಂಬೈ. ಮಾಯಾನಗರಿಯ ಮುಂಬೈ. ಅಭಿಷೇಕ್, ಮುಂಬೈಗೆ ಬಂದು ಹೆಂಗನ್ಸ್ತು ನಿನಗೆ? ಜೋರಾಗಿ ಮಾತಾಡು. ಬೆಂಗಳೂರು ಥರ ಮಾತ್ರ ಇಲ್ಲ. ನಿನ್ನೆ ನಾನು ವೀಡಿಯೋ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಬಂದು ನಾವು ಸೆಟಲ್ ಆಗಬೇಕು. ನಾವು ಸೆಟಲ್ ಆಗಿಲ್ಲ ಅಂದರೆ ವೀಡಿಯೋನೇ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನೀವು ಒಂದೊಂದು ಇದಕ್ಕೆ ಹೋದ್ರೂ, ಒಂದೊಂದು ಏರಿಯಾಗೆ ಹೋದ್ರೂ ಒಂದೊಂದು ಸ್ಮೆಲ್ಲು, ಒಂದೇ ವಾಸನೆ. ಮೀನು ವಾಸನೆ ಹೊಡಿಯುತ್ತೆ, ಮೋರಿ ವಾಸನೆ ಹೊಡಿಯುತ್ತೆ. ಸೈಕ್ ಇವತ್ತು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ನಮಗೆ ಸೆಟ್ ಆಗ್ಬಿಟ್ಟಿದೆ ಮುಂಬೈಗೆ. ಆದರೆ ಮುಂಬೈನ ಬಿಸಿಲಿಗೆ ಸೆಟ್ ಆಗೋದು ತುಂಬಾ ಕಷ್ಟ. ಸನ್ಸ್ಕ್ರೀನ್ ಮೇಲೆ ತೊಗೊಂಬರಕ್ಕೆ ಮರಿಬೇಡಿ. ಇವಾಗ ಈಗಿರೋ ಸ್ಟೇಷನ್ ಚಾಕ್ಲಾ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಏನಪ್ಪ ಅಂತಂದರೆ ಎಲ್ಲ ಕಡೆ ಮೆಟ್ರೋ ಇದೆ. ನೀವು ಯಾವ ಕಡೆ ಕನೆಕ್ಟ್ ಆಗ್ತಿರೋ ಅವಾಗಿರಲಿಲ್ಲ. ಇವಾಗ ರೀಸೆಂಟಾಗಿ ಎಲ್ಲ ಓಪನ್ ಮಾಡಿದ್ದಾರೆ. ಎಲ್ಲ ಮೆಟ್ರೋ ಎಲ್ಲ ಇದೆ ಪೀಸಾಗೆ. ಇಲ್ಲಿ ಟ್ರಾವೆಲಲ್ಲಿ ತುಂಬ ಕಾಸು ಕಮ್ಮಿ. ಟ್ರಾವೆಲಿಂಗಲ್ಲಿ ಆಟೋ ಅಂದ್ರೆ ಬರೀ 20 ರೂಪಾಯಿ ತಗೊಂಡ್ರೆ ಒಬ್ಬರಿಗೆ. ಶೇರ್ಡ್ ಆಟೋ, ಮೀಟ್ರೋ ಆಟೋ ಎಲ್ಲ ಸಿಗುತ್ತೆ. ಆದರೆ ಏನಪ್ಪ ಅಂತಂದರೆ ಈಗ ಅವರು ಲೋಕಲ್ ಪೀಪಲ್ ಅಂತಂದರೆ ಇದು ಪರ್ ಪರ್ಸನ್ ತೊಗೊಂಡ್ಬಿಡ್ತಾರೆ. ಅದೇ ನಾವು ಬಂದರೆ ಕೆಲವೊಂದ್ಸತಿ ಮೀಟ್ರೂ ಹಾಕಲ್ಲ, ಡೈರೆಕ್ಟ್ ಪ್ರೈಸ್ ಫಿಕ್ಸ್ ಮಾಡಿಬಿಡ್ತಾರೆ ಹೋಗ್ಬೇಕು. ಆದರೆ ಕೆಲವೊಬ್ರು ಮಾತ್ರ ಕಷ್ಟಪಟ್ಟು ದುಡಿತಾರೆ. ಅವರಿಗೊಂದು ನನ್ನದೊಂದು ರೆಸ್ಪೆಕ್ಟು. ಇವಾಗ ಚಾಕ್ಲಾಯಿಂದ ಅಂಧೇರಿಗೆ ಹೋಗಿ ಅಂಧೇರಿಯಿಂದ ನಾವು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸಿದ್ಧಿವಿನಾಯಕ ಟೆಂಪಲ್ ತೋರಿಸ್ತೀನಿ. ಚಗಲಾಯಿಂದ ಅಂಧೇರಿ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಮೆಟ್ರೋ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಯಾರಾದ್ರು ಬಂದರೆ ಟಿಕೆಟ್ ಕೇಳಿದ್ರೆ ಕಾಯಿನ್ ಕೊಡ್ತಾರೆ. ಇಲ್ಲಿ ಟಿಕೆಟ್ ಕೇಳಿದ್ರೆ ಟಿಕೆಟೇ ಕೊಡ್ತಾರೆ. QR ಸ್ಕ್ಯಾನರು ಟಿಕೆಟ್ ಕೊಡ್ತಾರೆ. ಬಟ್ ನನಗಿದೆಯೇ ಇದರೊಳಗೆ ಏನಪ್ಪ ಬೇಜಾರು ಅಂದರೆ, ಕಾಯಿನ್ ಕೊಟ್ಟಿದ್ರೆ ಅದನ್ನು ರೀಯೂಸ್ ಮಾಡ್ಕೋಬೋದಾಗಿತ್ತು. ಅದರಿಂದ ಏನು ಇದಾಗ್ತಾ ಇಲ್ಲ, ಪ್ಲಾಸ್ಟಿಕಲ್ಲಿ ರೀಸೈಕಲ್ ಆಗಿರೋದು. ಈ ಪೇಪರ್ ಕೊಟ್ಟು ಇನ್ನೂ ಪೇಪರ್ ಯೂಸ್ ಮಾಡಿ ಪೇಪರ್ ಯೂಸೇಜ್ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತೈತೆ. ನಿಮಗೇನು ಅನಿಸುತ್ತೆ? ಸೊ ಅದಕ್ಕೆ ಅಲ್ಲಿ ಇಲ್ಲಿ ಎಸೆಯೋದು ಬೇಡ, ಜೋಬಲ್ಲೇ ಇಟ್ಕೊಂಡ್ಬಿಡೋಣ. ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋದೆ ವೆಸ್ಟರ್ನ್ ರೈಲ್ವೇ ಆಫ್ ಅಂಧೇರಿಯಿಂದ ಈಗ ಎಲ್ಲಿ ಹೋಗ್ಬೇಕು? ನಾವು ದಾದರ್ಗೆ ಹೋಗ್ಬೇಕು. ಅಂಧೇರಿಯಿಂದ ಟ್ರೈನ್ ತೊಗೊಂಡು ದಾದರ್ಗೆ ಎಂಟ್ರಿ ಕೊಡೋಣ. ಟಿಕೆಟ್ ಕೌಂಟ್ರಿಗೆ ಬನ್ನಿ ಹೋಗೋಣ. Got our ticket.
चलो चलना आने उधर से चलो। अभी चलना सुधी ಮುಂಬೈ ಲೋಕಲ್ ಟ್ರೈನ್ ಲೋಕಲ್ ಜನಗಳಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೆಂಗಳೂರಲ್ಲಿ ನಮಗೇನು BMTC ನಾವಂತೂ ಇದಕ್ಕೆ ಬಂದಾಗಿಂದನು ಬೆಂಗಳೂರಿಗೂ ಮುಂಬೈಗೂ ಕಂಪೇರ್ ಮಾಡಿದೆ ಹೋಯ್ತು ಬೆಂಗಳೂರು ತರ ಬರಲ್ಲ ನಾವು ನಮ್ಮೂರು ನಮ್ಮೂರೇ ಬೇರೆ ಊರು ಬೇರೆಯವ್ರು ಇಲ್ಲಿ ಬೆಳಗ್ಗೆ ಇಷ್ಟು ರಶ್ ಸಾಯಂಕಾಲ ಇದು ಪುನಃ ರಶ್ 24 hours ಅಲ್ಲ ನೈಟ್ ಮಿಡ್ ನೈಟ್ ಅಲ್ಲೆಲ್ಲ ಟ್ರೈನ್ಸ್ ಇರಲ್ಲ ಮಿಡ್ ನೈಟ್ 2 AM ಟ್ರೈನ್ಸ್ ಇರಲ್ಲ यस मराठी आता है वेलकम टू मुंबई को क्या बोलते हैं मुंबई में आपका स्वागत है क्या बोलते हैं वेलकम नहीं मराठी में क्या बोलते हैं स्वागत नहीं ये सुस्वागत मतलब मलयालम में होगा वेलकम बोलेगा तो नहीं मराठी में अलग है मराठी में स्वागतम मुंबई बड़े स्वागत स्वागत है मुंबई का भाई आ गई भाई नमस्कार आपका नाम महेंद्र यादव महेंद्र सिंह धोनी बात करते हुए देखा आप मराठी बोल रहे हैं ना जी वो हम अभी मुंबई में आए हैं ना हमको आप कैसे स्वागत करते हैं मतलब क्या बोलते हैं देखिए आपका वेलकम ही कर रहे हैं ना आपको आपकी जगह पे छोड़ेंगे हाँ मतलब अभी हमारा वेलकम करो वेलकम टू मुंबई मराठी में बोलो मुंबई तुमचं स्वागत आहे हाँ मतलब बॉम्बे में आपका स्वागत है हाँ समझे नाश्ता का या पूछो आपका हमसे नाश्ता झाला काय नहीं अभी नहीं अभी हमको मराठी में वो नहीं अभी नहीं क्या कैसे बोलता है हाँ अजून आहे आजी में नहीं अजून आहे आजू नहीं मतलब अभी तक नहीं है ऐसा अगर हिंदी में होता आज नहीं है ऐसा अभी नहीं आजू नहीं है अभी नहीं अभी तक नहीं हाँ, अच्छा मतलब हिंदी सिमिलर टू हिंदी हिंदी से थोड़ा उल्टा थोड़ा काट के साइलेंट है आज ट्रैफिक नहीं है ज्यादा आज छुट्टी हॉलीडे है ना वीकेंड हॉलीडे है वीकेंड सैटरडे संडे वीकेंड अभी ट्रैफिक देखने का रहेगा तो 2 घंटे के बाद आ जाना फिर आपको दिखेगा दादर में गाड़ी नहीं जाएगी फिर आपको धक्का मारते हुए जाएंगे इतना क्राउड रहेगा पब्लिक का सब शॉपिंग करने वाले लोग संडे को पूरा ब्लॉक है संडे भी संडे में भी एकदम अभी तो क्या सब शॉपिंग के लिए आए हैं सुबह छुट्टी है ना सुबह घर पे सोते हुए काम जाते हैं बाहर दोपहर पे चलेंगे करके रात को ही दारू पी के 3 बजे 4 बजे आए रहेंगे हाँ तो इतना जल्दी कहाँ उठेंगे 12 बजे से पहले उठेंगे क्या जो डबल डेकर बस मतलब नीचे ऊपर वाला बस किधर मिलता है हमको मिलेगा ना इधर भी मिलता है इधर भी मिलता है हाँ ज़्यादा नहीं देखे कल से वहाँ
हाँ तो हर रूट पे नहीं चल सकता ना, उसको क्या क्लीन रूट चाहिए। अच्छा तो पेड़ पे लगने का डर रहता है ना, तो वो है कुछ रूट पे है। मैंने देखा CSMT में वो। हाँ CSMT में आपको दिखेगा, अच्छा मरीन ड्राइव पे दिखेगा। हाँ, वो जो रोड खाली है ना आराम से जाता है एकदम कटिंग नहीं, स्ट्राइट एकदम स्ट्राइट। स्ट्रेट का मतलब वो तो कटिंग इतना बढ़िया करती है कि पूछो मत। हाँ हाँ, वो तो बहुत फास्ट चलता है। पहले ये सब रोड पे भी चलता था। वही तो एवरग्रीन है वो गाड़ी। हाँ। ये भी देखो ये पहले ये सब रोड पे ही चलता था वो, हाँ अभी बंद किया। हाँ, अभी सब छोटा छोटा गाड़ी लाया, इलेक्ट्रिक गाड़ी लाया ना। पूरा इलेक्ट्रिक। ನಮ್ಮ ಬಾಸು ವಿನಾಯಕ, ಗಣೇಶ, ಚತುರ್ಮುಖ, ಹಲವಾರು ಹೆಸರು ಇರುವಂಥ ನಮ್ಮ ಬಾಸ್ ಇವತ್ತು ದರ್ಶನ ಆಯ್ತು. ಇವತ್ತು ಮುಂಬೈನ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ಗೆ ಬಂದು ನಮ್ಮ ಬಾಸ್ ದರ್ಶನ ಪಡ್ಕೊಂಡಿದ್ದೀವಿ. ಇಲ್ಲಿ ಫೇಮಸ್ ಬಾಲಿವುಡ್ ಆ್ಯಕ್ಟರ್ಸ್ಗಳೆಲ್ಲ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ನಾವು ಬಂದಿದ್ದೀವಿ. ಈಗ ಇದನ್ನು ಮುಗಿಸ್ಕೊಂಡು ಡೈರೆಕ್ಟು ನಾವು ಹೋಗ್ತಾ ಇರೋದೇ ಎಲ್ಲಿಗೋ ನೀನು ಹೇಳು. ಇಂಡಿಯಾ ಗೇಟ್. ಮುಂಬೈಗೆ ಬಂದ್ಬಿಟ್ಟು ಇಂಡಿಯಾ ಗೇಟು ಅಂತ ಅವನಲ್ಲ ಗುರು ಅಂತ ನೀವು ಅನ್ಕೊಂತೀರಾ. ನಾನು ಹಂಗೆ ಅನ್ಕೊಂಡಿದ್ದೆ. ಕನ್ಫ್ಯೂಷನ್ ಐ ಹೇಟ್ ಕನ್ಫ್ಯೂಷನ್, ಬಟ್ ಕನ್ಫ್ಯೂಷನ್ ಲೈಕ್ಸ್ ಮೀ. ಇಂಡಿಯಾ ಗೇಟ್ ವೇ ಆಫ್ ಇಂಡಿಯಾ ಗೇಟ್ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಬಾಸ್ಮತಿ ರೈಸಲ್ಲಿ ಬರುತ್ತಲ್ಲ ಇಂಡಿಯಾ ಗೇಟು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನಾವು ಹೋಗ್ತಾ ಇರೋದು ಗೇಟ್ ವೇ ಆಫ್ ಇಂಡಿಯಾ, ಒನ್ ಆಫ್ ದಿ ಬೆಸ್ಟ್ ಮಾನ್ಯುಮೆಂಟ್ ಇನ್ ದ ವರ್ಲ್ಡ್. ಅದು ಇದಾಗಿದೆ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ.